ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಡಿನಾಡು ಚಾಮರಾಜನಗರ ಜಿಲ್ಲೆಯಲ್ಲಿ ದಿನ ಕಳೆದಂತೆ ಹುಲಿ ದಾಳಿ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇರುವಂಥದ್ದು. ಹಾಗಾಗಿ ಅರಣ್ಯಾಧಿಕಾರಿಗಳೇ ಖುದ್ದು ಈಗ ಫೀಲ್ಡ್ಗೆ ಇಳಿದಿರುವಂಥದ್ದು. ನಾನೀಗ ಚಾಮರಾಜನಗರ ತಾಲೂಕಿನ ಹುಗೇದಿನ ಹುಂಡಿ ಗ್ರಾಮದ ಬಳಿ ಇರುವಂಥದ್ದು. ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆಗೆ ಅರಣ್ಯ ಸಿಬ್ಬಂದಿ ಮುಂದಾಗಿದ್ದಾರೆ ಅಂತ ಹೇಳಿ ಕ್ಯಾಮ್ರಾದ ದೃಶ್ಯಾವಳಿಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಪ್ರಮುಖವಾಗಿ ನನ್ನ ಎಡಭಾಗದಲ್ಲಿ ಏನು ಕ್ಯಾಮ್ರಾವನ್ನು ಹಾಕಿದ್ದಾರೆ, ಕ್ಯಾಮ್ರಾ ಟ್ರ್ಯಾಪ್ ಅಂದರೆ ಒಂದು ವೇಳೆ ಏನಾದರೂ ಕೂಡ ವ್ಯಾಘ್ರ ಸಂಚಾರ ಮಾಡಿದ್ದೆ ಆದರೆ ಅಥವಾ ಮೂವ್ಮೆಂಟನ್ನು ಆಗಿದ್ದೆ ಆದಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಯಾಮ್ರಾದ ಮುಖಾಂತರವಾಗಿ, ಈ ಒಂದು ಕ್ಯಾಮ್ರಾದ ಟ್ರ್ಯಾಪ್ ಮುಖಾಂತರವಾಗಿ ಆ ಹುಲಿಯ ಆ ಒಂದು ವ್ಯಾಘ್ರದ ಓಡಾಟದ ದೃಶ್ಯಗಳು ಸರಿಯಾಗುತ್ತೆ. ಹಾಗಾಗಿ ಇಲ್ಲಿ ಹುಲಿ ಓಡಾಡಿದೆ ಅಂತ ಹೇಳಿ ಖಚಿತವಾದಂತಹ ಮಾಹಿತಿಯನ್ನು ಸಿಕ್ಕ ಬಳಿಕವಾಗಿ ಈಗ ವಿಶೇಷವಾದಂತಹ ವಾಕ್ತುರು ಎಂಬ ಹೆಸರಿನ ಬೋನನ್ನು ಈಗ ಅರಣ್ಯ ಸಿಬ್ಬಂದಿ ಅಳವಡಿಕೆ ಮಾಡ್ತಾ ಇರುವಂಥದ್ದು. ತಾವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಇದು 30 ಅಡಿ ಏನು ಉದ್ದದ ಬೋನ್ ಆಗಿರುವಂಥದ್ದು. ಬೃಹದಾಕಾರದ ಬೋನನ್ನು ಮೈಸೂರಿಂದ ವಿಶೇಷವಾಗಿ ತರಿಸಲಾಗ್ತಿದೆ. ಎರಡೂ ಕಡೆ ದ್ವಾರ ಇರುವಂಥದ್ದು, ಪ್ರವೇಶ ದ್ವಾರ. ಒಂದು ವೇಳೆ ಏನಾದರೂ ಕೂಡ ವ್ಯಾಘ್ರ ಅಂದರೆ ಹುಲಿ ಏನಾದರೂ ಕೂಡ ನಡ್ಕೊಂಡು ಬಂದಿದ್ದೆ ಆದಲ್ಲಿ, ಇಲ್ಲಿ ಏನಾದರೂ ಕೂಡ ಅದು ನಡ್ಕೊಂಡು ಹೋದಿದ್ದೆ ಆದಲ್ಲಿ ಇದು ಪ್ರೆಸ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಎರಡೂ ಭಾಗದ ಏನು ದ್ವಾರಗಳಿದೆ ಅವೆರಡೂ ದ್ವಾರಗಳು ಕೂಡ ಬಂದಾಗಿರುವಂಥದ್ದು. ತಾವು ಕೂಡ ನೋಡ್ತಾ ಇದ್ದೀರಾ. ವಿಶೇಷವಾಗಿ ಕೂಂಬಿಂಗ್ ಕಾರ್ಯಾಚರಣೆ ಮಾಡೋ ಸಲುವಾಗಿ ಈ ಒಂದು ವಾಕ್ತುರು ಎಂಬಂತಹ ಬೋನನ್ನು ಸಿದ್ಧಪಡಿಸಲಾಗಿದೆ. ಈಗ ಇದನ್ನು ಕೂಡ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅಧಿಕಾರಿಗಳು ಬಂದು ಒಂದು ಕೂಂಬಿಂಗ್ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಯಾಕಂತ ಇದೇ ಪ್ಲೇಸಲ್ಲಿ, ಇದೇ ಒಂದು ಸ್ಥಳದಲ್ಲಿ ಯಾತಕ್ಕಾಗಿ ಬೋನನ್ನು ಅಳವಡಿಕೆ ಮಾಡಲಾಯಿತು ಅಂತ ಹೇಳಿದ್ರೆ, ಈಗಾಗಲೇ ಕೂಡ ಕ್ಯಾಮ್ರಾ ಟ್ರ್ಯಾಪಲ್ಲಿ ಹುಲಿ ಓಡಾಟ ಮಾಡಿರುವಂತಹ ದೃಶ್ಯಗಳು ಕೂಡ ಸರಿಯಾಗಿರುವಂಥದ್ದು. ಹಾಗಾಗಿ ವಿಶೇಷವಾಗಿ ಇದೇ ಒಂದು ಜಾಗವನ್ನು ಇವರು ಗುರುತನ್ನು ಮಾಡಿಕೊಂಡು ಈ ಒಂದು ಬೋನನ್ನು ಅಳವಡಿಕೆ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹುಲಿ ಏನು ಹಸು ಆಗಿರ್ಬೋದು ಅಥವಾ ಏನು ಜಾನುವಾರುಗಳ ಮೇಲೂ ಕೂಡ ಸಾಕಷ್ಟು ದಾಳಿಯನ್ನು ಮಾಡ್ತಾ ಇತ್ತು. ಮತ್ತೆ ಏನು ಗ್ರಾಮಸ್ಥರು ಕೂಡ ಹುಲಿ ಸಂಚಾರವನ್ನು ನೋಡಿ ಕೂಡ ಸಾಕಷ್ಟು ತಬ್ಬಿಬ್ಬಾಗಿದ್ರು, ಬೆದರಿಕೆ ಅಂದರೆ ಸಾಕಷ್ಟು ಹೆದರು ಹೋಗಿದ್ರು. ಹಾಗಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಅರಣ್ಯ ಅಧಿಕಾರಿಗಳಿಗೆ. ಈಗ ಖುದ್ದು ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅಧಿಕಾರಿಗಳು ಕೂಡ ಒಂದು ಫೀಲ್ಡ್ ಇಳಿದೀಗ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.